ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ನಾ ಇವತ್ತು ಪೊಟ್ಯಾಟೊ ಬಾಲ್ಸ್ನ ತುಂಬಾ ಸುಲಭವಾಗಿ ಯಾವ ರೀತಿ ಮಾಡೋದಂತ ತೋರ್ಸಾತೀನಿ. ಇದಲ್ದ ಈಗ ಮಕ್ಕಳೆಲ್ಲ ಅಂಗಡಿ ತಿನಿಸ ಭಾಳ ಕೇಳ್ತಾರೆ. ಅಂಗಡಿಯಾಗಿಂದ ತೊಗೊಂಬಂದು ಕುರ್ಕುರೆ ಒಳಗದು ಯಾವಾಗ ಕರೆದಿರ್ತಾರೋ ಏನೋ ಅಂತ ಗೊತ್ತಿರಂಗಿಲ್ಲ. ಸೊ ಅವೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ. ಈ ರೀತಿ ಸಣ್ಣ ಹುಡುಗರಿಗೆ ಅದು ಮನ್ಯಾಗ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಈ ಥರ ಆಲೂಗಡ್ಡೆಯಿಂದ ಮಾಡ್ತಕ್ಕಂತಹ ಸ್ನ್ಯಾಕ್ಸ್ನ ಯಾವ ಥರ ಮಾಡೋದಂತ ನೋಡೋಣ ಬರ್ರಿ. ನಾನಿಲ್ಲೇ ಒಂದು 2 ಆಲೂಗಡ್ಡೆನ ಈ ರೀತಿ ಕಟ್ ಮಾಡಿಬಿಟ್ಟು ನೀರಾಗ ಹಾಕಿ ಸಿಪ್ಪೆನ ತೆಗೆದುಬಿಟ್ಟು ನೀರಾಗ ಹಾಕಿ ಇಟ್ಕೊಂಡೇನಿ. ಆಲೂಗಡ್ಡೆನ ಚಲೋ ತಮಗೆ ತೊಳೆದ್ಬಿಟ್ಟು ನೀರೆಲ್ಲ ತೆಗೆದ್ಬಿಟ್ಟು ತೊಗೊಂಡೇನಿ. ಇದಕ್ಕೆ 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕತೀನಿ. ನೀರು ಹಾಕಿದ್ಮೇಲೆ ಒಲೆ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡು ತೊಗೋಬೇಕು. ಫುಲ್ ಚೆಂದಾಗಿ ಕುದಿಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಬೇಕು ಆಲೂಗಡ್ಡೆನ. ಆಲೂಗಡ್ಡಿನೂ ಚಲೋ ತಮಗೆ ಕುದ್ದಾವ. ನಾನಿಲ್ಲೇ ತೋರ್ಸಾಕತ್ತೇನೆ ನಿಮ್ಗೆ ಆಲೂಗಡ್ಡೆ ಯಾವ ರೀತಿ ಕುದಿಬೇಕಂತೇಳಿ. ಈ ರೀತಿ ಕೈಯಿಂದ ಸ್ಮ್ಯಾಶ್ ಮಾಡ್ರೆ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೊಂಡು ತೊಗೋಬೇಕು. ಈ ಆಲೂಗಡ್ಡೆ ಪೀಸ್ಗಳನ್ನೆಲ್ಲ ಒಂದು ಪ್ಲೇಟಿಗೆ ತಕ್ಕೊಳತ್ತೇನೆ. ತಗೊಂಡಿದ್ದಾಗೈತಿ. ನಾನಿಲ್ಲೇ ಒಂದು ಫೋರ್ಕ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಳತ್ತೀನಿ. ನೀವು ಕೈಯಿಂದ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಬೋದು. ಕೈಯಿಂದ ಸ್ಮ್ಯಾಶ್ ಮಾಡ್ಕೊಂಡ್ರೆ ಆಲೂಗಡ್ಡೆ ಇನ್ನೂ ಬಿಸಿ ಇರುತ್ತಲ್ಲ, ಕೈ ಸುಡತ್ತೆ. ಹಾಗಾಗಿ ನಾ ಇಲ್ಲೇ ಫೋರ್ಕ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಳತ್ತೀನಿ. ಫುಲ್ಲಾಗೆ ಸ್ವಲ್ಪನೂ ಗಂಟಿರಬಾರ್ದು, ಅಲ್ಲಿವರೆಗೂ ಸ್ಮ್ಯಾಶ್ ಮಾಡ್ಕೊಂಡು ತೊಗೋಬೇಕು. ಸ್ಮ್ಯಾಶ್ ಮಾಡ್ಕೊಂಡಿದ್ದ ಆಗೈತಿ. ನಾನಿಲ್ಲೇ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರನ್ನು ಹಾಕತ್ತೀನಿ. ಕಾರ್ನ್ ಫ್ಲೋರ್ ಎಷ್ಟು ಹೆಚ್ಚಿಗೆ ಹಾಕ್ತಿರೋ ಅಷ್ಟೇ ಚೆನ್ನಾಗಿ ಬರ್ತಾವ. ನೆಕ್ಸ್ಟ್ ನಾ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೇನೆ. ನೀವು ಆಲೂಗಡ್ಡೆಗೆ ಅನುಸಾರವಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾ ಇಲ್ಲೇ ಅಚ್ಚ ಖಾರದ ಪುಡಿಯನ್ನು ಹಾಕತ್ತೀನಿ. ಎಲ್ಲನೂ ಸೇರಿ ಕೈಯಿಂದ ಒಂದು ಸಲ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ನಾ ಇಲ್ಲೇ ಸ್ವಲ್ಪನ ಅರಿಶಿನ ಹಾಕತ್ತೀನಿ. ಅರಿಶಿನ ಹಾಕಿದ್ಮೇಲೆ ಕೂಡ ಮೂರೂ ಸೇರಿ ಚೆಂದಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ನಾವು ಕಲಿಸ್ಕೊಂಡು ತೊಗೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಇರಬೇಕು, ಅಲ್ಲಿವರೆಗೂ ನಾವು ಕಲಿಸ್ಕೊಂಡು ತೊಗೋಬೇಕು. ಇಲ್ಲಿ ನಾ ತೋರ್ಸಾಕತ್ತೇನಲ್ಲ ಈ ರೀತಿ ಹದಕ್ಕೆ ಇರಬೇಕು ಹಿಟ್ಟು, ಅಲ್ಲಿವರೆಗೂ ಕಲಿಸ್ಕೊಳ್ಬೇಕು. ಹಿಟ್ಟನ್ನ ಕಲಿಸ್ಕೊಂಡಿದ್ದಾಗೈತಿ. ಹಿಟ್ಟಿನಾಗ ಸ್ವಲ್ಪ ಸ್ವಲ್ಪನ ನಾವು ಹಿಟ್ಟನ್ನು ತೊಗೊಂಡು ಉಂಡೆ ಆಕಾರಕ್ಕೆ ಮಾಡ್ಕೊಳ್ಬೇಕು. ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಮಾಡಿ ಒಂದು ಸೈಡಿಗೆ ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಎಲ್ಲ ಉಂಡೆಗಳನ್ನು ಕೂಡ ಇದೇ ರೀತಿ ನಾನು ಮಾಡಿ ಇಟ್ಕೊಳಕತ್ತೀನಿ. ಎಲ್ಲ ಉಂಡೆಗಳ್ನೂ ಕೂಡ ಇದೇ ರೀತಿ ಮಾಡಿ ಇಟ್ಕೊಂಡೀನಿ. ಅದೇ ರೀತಿ ನಾ ಇಲ್ಲಿ ಎಲ್ಲ ಬಾಲ್ಸ್ನ ಮಾಡಿ ಇಟ್ಕೊಳ್ತಾನ ಅಂಥೇಳಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ನಿ. ಎಣ್ಣೆನೂ ಚಲೋ ತಮಗೆ ಕಾದೈತಿ. ಎಣ್ಣೆ ಕಾದ ನಂತರ ಮೀಡಿಯಮ್ ಫ್ಲೇಮ್ನಲ್ಲೇ ಉರಿಯನ್ನು ಇಟ್ಕೊಂಡ್ಬಿಟ್ಟು ಈ ರೀತಿ ಒಂದೊಂದೇ ಬಾಲ್ಸ್ನ ಎಣ್ಣೆ ಒಳಗೆ ಹಾಕಾಕತ್ತೀನಿ. ಜಾಸ್ತಿ ಉರಿಯನ್ನು ಇಟ್ಕೊಳಕ್ಕೆ ಹೋಗ್ಬೇಡ್ರಿ, ಇಟ್ಕೊಂಡ್ರೆ ಎಲ್ಲ ಹೊತ್ತಿ ಬಿಡ್ತಾವೆ ನೋಡ್ರಿ. ಮತ್ತು ಹಂಗೆ ತಿನ್ನಾಕೂ ಅಷ್ಟು ರುಚಿ ಅನಿಸೋದಿಲ್ಲ. ಎಲ್ಲ ಕಡೆನೂ ಚಲೋ ಹೊತ್ತಾಗೇನ ಫ್ರೈ ಮಾಡ್ಕೊಂಡು ತೊಗೋಬೇಕು. ನಾ ಇಲ್ಲೇ ತೆಗೆದು ತೋರ್ಸಾಕತ್ತೆ ನೋಡ್ರಿ. ಈ ಥರ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಂಡು ತೊಗೋಬೇಕು. ಎಲ್ಲ ಆಲೂಗಡ್ಡೆ ಬಾಲ್ಸ್ನು ಇದೇ ರೀತಿನ ಫ್ರೈ ಮಾಡ್ಕೊಂಡು ಇಟ್ಕೊಳತ್ತೀನಿ. ಸೊ ಎಲ್ಲರೂ ನೋಡ್ಕೊಂಬಂದ್ರಲ್ಲ ಆಲೂಗಡ್ಡೆ ಬಾಲ್ಸ್ನ ತುಂಬಾ ಸುಲಭವಾಗಿ ಯಾವ ರೀತಿ ಮಾಡೋದಂತ. ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ರಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ನನ್ನ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನು ನೋಡಬೇಕಾದ್ರೆ ತಪ್ಪದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಪಕ್ಕದಲ್ಲಿ ಇರೋ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿರಿ. ಅದರಿಂದ ನಾನು ಹಾಕೋ ಪ್ರತಿ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬರ್ತೈತಿ. ಥ್ಯಾಂಕ್ ಯು.